ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲರಿಗೂ ದೈವಿಕ ಅನುಭವಗಳು ತಂಡದಿಂದ ಶುಭ ದಿನ ಮತ್ತು ನಿಮಗೆಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೇನೆ. ಇವತ್ತಿನ ಅನುಭವ ಹಂಚಿಕೊಂಡಿರೋರು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಅಜಯ್ ಅನ್ನೋರು. ಕೊರೋನಾದಿಂದ ಇತ್ತೀಚೆಗೆ ಎಷ್ಟೋ ಜನರು ಕೆಲಸ ಕಳ್ಕೊಂಡಿದ್ದಾರೆ ಅಥವಾ ಕೆಲಸ ಕಳ್ಕೊಳ್ತಾ ಇದ್ದಾರೆ ಅಥವಾ ಯಾರಿಗೂ ಎಷ್ಟೋ ಜನರನ್ನ ಕೆಲಸದಿಂದ ತೆಗೆಯೋದು ಮತ್ತು ಕಡಿಮೆ ಸಂಬಳದಲ್ಲಿ ಬೇರೆ ಜನರನ್ನ ಹಾಕ್ಕೊಳ್ಳೋದು, ಇದೆಲ್ಲ ಕಂಪನಿಗಳಲ್ಲಿ ಕೆಲಸಗಾರರಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಆದರೂ ಇಂಥ ಕಷ್ಟ ಕಾಲದಲ್ಲೂ ಈ ಅಜಯ್ ಅನ್ನೋ ಹನುಮನ್ ಭಕ್ತರಿಗೆ ಹನುಮಂತ ದೇವರು 2 ಸಾರಿ ಹೇಗೆ ಕಾಪಾಡಿದರು ಅಂತ ಹೇಳ್ಕೊತಾ ಇದ್ದಾರೆ. ಯಾರಿಗೂ ಗೊತ್ತಿರಲಿಲ್ಲವಲ್ಲ, ನಾವೆಲ್ಲ ಕೊರೋನಾ ಅನ್ನೋ ಒಂದು ದೊಡ್ಡ ರೋಗ ಬರುತ್ತೆ, ಅದಕ್ಕೆ ಎಷ್ಟೋ ಜನರು ಸಾಯ್ತಾರೆ, ಆವಾಗ ಎಷ್ಟೋ ಸಾರಿ 3ರಿಂದ 4 ತಿಂಗಳುಗಳ ಹಾಗೆ ಎಷ್ಟೋ ಜನರು ಮನೆ ಒಳಗಡೆ ಜೈಲು ಹಕ್ಕಿ ಥರ ಬದುಕ್ತಾರೆ ಅಂತ. ಅದು ನೋಡಿಬಿಟ್ವಿ ನಮ್ಮ ಜೀವನದಲ್ಲಿ. ಬಹುಶಃ ಯಾರೂ ನೋಡಿರಲಿಲ್ಲ ಅನಿಸುತ್ತೆ. ಸರಿ, ಈಗ ಇವ್ರದ್ದು ಅನುಭವ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಆವಾಗ ಕೊರೋನಾ ಫಸ್ಟ್ ಟೈಮ್ ಹಿಟ್ ಆದಾಗ ಎಲ್ರಿಗೂ ತೊಂದರೆ ಆಗಿತ್ತು. ಅದೇ ಟೈಮಿಗೆ ಇವ್ರಿಗೂ ಕೂಡ ಕಂಪ್ನಿಯವರು ಹೇಳಿದ್ರಂತೆ, ಇವ್ರ ಕೆಲಸ ಆಗಿತ್ತು, ಪ್ರಾಜೆಕ್ಟ್ ಮುಗಿದಿತ್ತು, ಇವ್ರಿಗೆ ಹೇಳಿದ್ರಂತೆ, ಇನ್ಮೇಲೆ ನಿಮಗೆ ಜಾಬ್ ಇಲ್ಲ, ನಿಮ್ಮನ್ನು ಜಾಬಿಂದ ತೆಗೆದಿದ್ದೀವಿ ಅಂತ. ಯಾವಾಗ ಕೊರೋನಾದಲ್ಲಿ ಎಷ್ಟು ಜನರ ತಂದೆ ತಾಯಿ ಸತ್ತೋದ್ರು, ಅಣ್ಣ ಸತ್ತೋದ, ಅಕ್ಕ ಸತ್ತೋದ್ಲು, ಒಂದು ರೀತಿ ಜೀವನ ಎಲ್ಲ ಉಲ್ಟಾ ಪಲ್ಟಾ ಆಗಿತ್ತು. ಅಂಥದ್ರಲ್ಲಿ ಕೆಲವರಿಗೆ ಜೀವನ ಮತ್ತು ದೇವರು ಈ ರೀತಿಯೂ ಸಹ ಉಲ್ಟಾ ಸೀದಾ ಪಾಠನ ಕಲಿಸಿದ್ದಾರೆ. ಯಾರಿಗೆ ಯಾಕೆ ಹಾಗಾಯಿತು ಅಂತ ಕೇಳೋ ಪ್ರಶ್ನೆ ಯಾರಿಗೂ ಉತ್ತರ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದೆ, ಅನುಭವಿಸ್ಬೇಕು, ಅದರಿಂದ ಹೊರಬರಬೇಕು, ಎದುರಿಸ್ಬೇಕು. ಹಾಗೆ ಈ ಭಕ್ತರಿಗೆ 2 ಸರಿ ಪ್ರೈವೇಟ್ ಕಂಪನಿ ಲಕ್ಷ ಸಂಬಳ ಎಣಿಸ್ತಾ ಇದ್ದಂಥ ವ್ಯಕ್ತಿ ಕೊರೋನಾ ಟೈಮಲ್ಲಿ ಮೊದಲೇ ಸಾರಿ ಜಾಬ್. ಆದರೆ ಯಾವ ಕೊಟ್ಟಿನ ಇವರಿಗೆ ಕಂಪನಿಯವರು ಒಂದು 6 ತಿಂಗಳು ಸಂಬಳ ಕೊಟ್ಟರಂತೆ, ಕೆಲಸ ಹುಡುಕೋದಕ್ಕೆ ಟೈಮ್ ಸಹ ಕೊಟ್ಟರಂತೆ. ಆಮೇಲೆ ಹೇಳಿದಂತೆ ಕೆಲಸ ಹುಡುಕೊಳ್ಳಿ, ಬೇಗ ಒಳ್ಳೆದಾಗಲಿ ಅಂತ ಹೇಳಿದ್ರು. ಹನುಮಂತ ದೇವರು ಇವ್ರನ್ನ ಕೈ ಬಿಟ್ಟಿಲ್ಲ. ಎಷ್ಟೋ ಜನರಿಗೆ ನಾಳೆಯಿಂದ ನಿಮಗೆ ಬರಬೇಡಿ, ಈ 1 ತಿಂಗಳು ಸಂಬಳ ಮಾತ್ರ ಕೊಡ್ತಾರಂತೆ. ಅಂಥದ್ರಲ್ಲಿ ಈ ವ್ಯಕ್ತಿಗೆ 6 ತಿಂಗಳು ಸಂಬಳ ಕೊಟ್ಟಿದ್ರಂತೆ. ತುಂಬ ಒಳ್ಳೇದಲ್ವಾ? ನೋಡೋಣ. ಪ್ರತಿದಿನ ಇವರು ಹನುಮಂತ ಬೆಳಿಗ್ಗೆ ಸಂಜೆ 7 ಸಾರಿ ಹನುಮಾನ್ ಚಾಲಿಸ ಹೇಳ್ಕೊಂಡು ಬರ್ತಾ ಇದ್ರಂತೆ. ಕಡೆಗೂ ಹಾಗೋ ಹೀಗೋ ಪ್ರಯತ್ನ ಪಟ್ಟು ಬೇರೆ ಜಾಬ್ ಹುಡ್ಕೊಂಡ್ರು. ಆದರೆ ಕೊರೋನಾ ನಮ್ಮನ್ನೆಲ್ಲ ಹೇಗೆ ಕಾಡ್ತಾ ಇತ್ತಲ್ಲ ಪದೇ ಪದೇ, ಈಗ ಬಂದೆ, ಈಗ ಲಾಕ್ಡೌನ್ ಆಯಿತು, ಮತ್ತೆ ತೆಗೆದ್ರು. ಅದೇ ರೀತಿ ಆಗ ಏನಾಗಿತ್ತು ಅಂದರೆ, ಇವ್ರ ಕಂಪ್ನಿಯಲ್ಲಿ ಕೆಲವ್ರನ್ನ ಮಾತ್ರ ಇಟ್ಕೊಂಡಿದ್ರಂತೆ, ಕೆಲವರು ಇಲ್ಲ ಆಲ್ಮೋಸ್ಟ್ ತುಂಬ ಜನರನ್ನ ತೆಗೆದಿರಂತೆ. ಹೀಗಾಗಿ ಕೆಲಸದ ಒತ್ತಡ ಇವ್ರ ಮೇಲೆ ತುಂಬ ಇತ್ತಂತೆ. ಬೆಳಗ್ಗೆ 6 ಗಂಟೆಗೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ರೆ ರಾತ್ರಿ 12ಕ್ಕೆ ಮುಗಿಯೋದು, 1 ಗಂಟೆಗೆ ಮುಗಿಯೋದು, ಕೆಲವು ಸರಿ 2 ಗಂಟೆಗೆ ಮುಗಿಯೋದು. ಸರಿಯಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೊಂದು ಒತ್ತಡ, ಎಷ್ಟೊಂದು ಸ್ಟ್ರೆಸ್ಸು ಆಗಿತ್ತಂದರೆ ಇವ್ರಿಗೆ, ಅಪ್ಪ ಏನಿದು, ಒಂದು ಹೋಯ್ತು ಇನ್ನೊಂದರಲ್ಲಿ ಬದುಕ್ತಾ ಇದ್ದೀನಿ ಅಂದ ತಕ್ಷಣ ಈ ರೀತಿನ ಅಂತ ಅನ್ಸೋಕ್ಕೆ ಶುರುವಾಯ್ತದೆ. ಆದರೂ ಜೀವನ ನಡೆಸ್ಬೇಕಲ್ಲ, ಸಮಾಧಾನದಿಂದ ತಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ಎಷ್ಟು ಮಾಡಿದ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದನ್ನು ಮಾಡಿ, ಇದನ್ನು ಕಳಿಸ್ಕೊಡಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಆಯ್ತು ಅದನ್ನು ಮಾಡಿದ್ದಾಯ್ತು. ಆದರೂ ಒಂದು ರೂಢಿ ಮಾತ್ರ ಇವರು ಬಿಟ್ಟಿರಲಿಲ್ವಂತೆ. ಬೆಳಗ್ಗೆ ಸಂಜೆ ಮತ್ತೆ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು, ಹನುಮಂತನ ಕೇಳ್ಕೊಳ್ಳೋದು, ಹೇಗಾರು ಸರಿ ಮಾಡಪ್ಪ, ಚೆನ್ನಾಗಿ ಜೀವನ ಕೊಡು ಅಂತ ಕೇಳ್ಕೊಳ್ಳೋದು. ಕಡೆಗೆ ಏನಾಯಿತು, ಆ ಕೆಲಸದಿಂದನೂ ಇವ್ರನ್ನ ತೆಗೆದ್ರು. ಮೊದಲೇ ಒಂದು ಸರಿ ಕೊರೋನಾದಲ್ಲಿ ತೆಗೆದಿದ್ರು, ಮತ್ತೆ ಇನ್ನೊಂದು ಸರಿ ತೆಗೆದ್ರು. ಆದರೂ ಹನುಮಂತ ದೇವರು ಇವ್ರನ್ನ ಮುಂದೆ 15 ದಿನದಲ್ಲಿ ಇವ್ರ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದ ಕಂಪ್ನಿನಲ್ಲಿ ಅವ್ರ ಫ್ರೆಂಡೇ ಏನು ಮಾಡಿದಾರಂತೆ, ಹೆದರ್ಬೇಡ ನಾನು ಇದ್ದೀನಿ ಅಂತ ಸೇರಿಸ್ಕೊಂಡ್ರು ಅಂತೆ. ಅವ್ರ ರೆಫರಲ್ ಕೊಟ್ಟು, ಅವರು ಹೇಳಿಗೆ ಅಥವಾ ಅವರು ಪರಿಚಯದಿಂದನೋ ಒಟ್ಟಿನಲ್ಲಿ ಇವ್ರಿಗೆ ಮತ್ತೆ ಕೆಲಸ ಸಿಕ್ತು. ಈಗ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರಂತೆ. 3 ವರ್ಷದಿಂದ ಏನೂ ತೊಂದರೆ ಇಲ್ಲವಂತೆ. ಆದರೂ ಅದೇ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಥವಾ ನೆನಪಾದಾಗ ತಪ್ಪದೆ ಹನುಮಂತನ ನೆನೆಸ್ಕೊಳ್ಳೋದು, ಹನುಮಂತ ದೇವರನ್ನು ಕೇಳ್ಕೊಳ್ಳೋದು, ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು,
ಒಳ್ಳೇದಾಗಲಿ, ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಳ್ಳೋದು ಇದನ್ನ ಯಾವತ್ತೂ ಬಿಟ್ಟಿಲ್ಲಂತೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಮಾರುತಿರಾಯ ಯಾರನ್ನು ನಂಬಿದ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಯಾರೇ ನಂಬಲಿ, ಅದು ಗಂಡು ಹೆಣ್ಣು, ಚಿಕ್ಕವನು ದೊಡ್ಡವನು, ಅವರು ಬೇರೆ ಜಾತಿ ಈ ಜಾತಿ, ನಂಬಿ ನಡೆದರೆ ದೇವರು ಯಾವತ್ತೂ ನಮ್ಮ ಜೊತೆಗಿರ್ತಾನೆ. ಆ ಭಗವಂತ ಮಾರುತಿರಾಯ ಉದ್ಯೋಗದಲ್ಲಿ ಯಾರೇ ತೊಂದರೆ ಅನುಭವಿಸ್ತಾ ಇದ್ರು ಅವ್ರ ಜೊತೆಗೆ ನಿಂತು ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆಗೆ ಕಷ್ಟ ಕಾಲದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಜೊತೆಗೆ ಹೆಜ್ಜೆ ಹಾಕಿ ಅವರಿಗೆಲ್ಲ ಸಹಾಯ ಮಾಡಲಿ, ಅವ್ರ ಜೀವನಕ್ಕೆ ಆಧಾರವಾಗಿ ಬದುಕಲಿಕ್ಕೆ ಸಿಗೋ ಎಲ್ಲ ಅವಕಾಶಗಳನ್ನು ಕೊಡಲಿ, ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಹಾಗೆ ಇನ್ನೊಂದು ವಿಷಯ, ಇದೇ ರೀತಿ ತುಂಬ ಜನರು ಅನುಭವಿಸ್ತಾ ಇರ್ತೀರ. ಹಾಗೆ ಕೆಲವರಿಗೆ 108 ಸರ್ತಿ ಪಾರಾಯಣ ಸೇವೆ ಅಥವಾ 111 ಸರಿ 100 ಸರಿ ಹನುಮಾನ್ ಚಾಲಿಸದಲ್ಲಿ ಹೇಳಿದಾರ, ಜೋ ಸತ್ ಬಾರ್ ಪಾಠ ಕರ ಕೋಯಿ ಛೂಟ್ ಹಿ ಬಂದಿ ಮಹಾಸುಖ ಹೋಯಿ. ಅಂದರೆ ಯಾವ ಒಬ್ಬ ವ್ಯಕ್ತಿ ಪ್ರತಿದಿನ 100 ಸರ್ತಿ ಹನುಮಾನ್ ಚಾಲಿಸ ಹೇಳ್ಕೊಳ್ತಾರೋ ಅವರಿಗೆ ಎಲ್ಲ ಕಷ್ಟಗಳಿಂದನೂ ಬಿಡುಗಡೆ ಸಿಗುತ್ತಂತೆ. ದೇವರು ಅವ್ರ ಜೊತೆಗೆ ನಿಂತ್ಕೊಂಡು ಸಹಾಯ ಮಾಡ್ತಾರಂತೆ. ಆದರೆ ಕೆಲವರಿಗೆ ಇತ್ತೀಚಿನ ಕಾಲದಲ್ಲಿ 11 ಸರಿ 108 ಸರ್ತಿ 100 ಸರ್ತಿ ಹೇಳ್ಕೊಳಕ್ಕಾಗಲ್ಲ. ಕಾರಣ ಅವರು ಮನೇಲಿ ಕೆಲಸ ಇರುತ್ತೋ, ಆಫೀಸ್ ಕೆಲಸಕ್ಕೆ ಹೋಗೋದಿರ್ತಾರೋ, ಇದೆಲ್ಲ ಬೇಡ, ಗಂಡ ಹೆಂಡತಿ ಜಗಳ ಇರುತ್ತೆ, ಅಥವಾ ಆರೋಗ್ಯ ಸರಿ ಇಲ್ಲ, ಮದುವೆ ಲೇಟ್ ಆಗ್ತಾ ಇದೆ, ಯಾರೋ ತೊಂದರೆ ಮಾಡಿದ್ದಾರೆ, ಹಣಕಾಸಲ್ಲಿ ತೊಂದರೆ ಆಗಿದೆ, ಹೇಗೆ ಮಾಡೋದಂತ ಗೊತ್ತಿಲ್ಲ ಅಂದರೆ ನಿಮಗೆ ಓದೋದಕ್ಕೆ ಆಗದೇ ಇದ್ದರೆ ನಾವು ನಿಮ್ಮ ಪರವಾಗಿ 108 ಸರ್ತಿ 11 ಸರ್ತಿ 100 ಸರ್ತಿ ಅದನ್ನು ಪಠನೆ ಮಾಡಿ ಆ ಪುಣ್ಯ ನಿಮಗೆ ಸಿಗಲಿ ಅಂತ ಬೇಡಿಕೊಂಡು ಪುರೋಹಿತರು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ತಗೊಂಡು ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗಲಿ ಅಂತ ಹನುಮಾನ್ ಚಾಲಿಸನ ಪಠನೆ ಮಾಡ್ತಾರೆ. ಹೇಗೆ ಮಾಡೋದು, ಯಾರು ಮಾಡೋದು, ಅದೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಮೊಬೈಲ್ ಸ್ಕ್ರೀನ್ ಇದೆ, ವಿಡಿಯೋ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇದೆ, ಆ ನಂಬರ್ಗೆ ಮೆಸೇಜ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ನಿಮ್ಮ ವಿಳಾಸ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಹಲವಾರು ಅನುಭವಗಳನ್ನು ತಿಳಿದುಕೊಳ್ಳೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಿಗೋಣ ನಾಳೆ ಇನ್ನೊಬ್ಬ ಭಕ್ತರ ಅನುಭವದೊಂದಿಗೆ. ಜೈ ಶ್ರೀರಾಮ್.